ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನೇನಾದರೂ ನಮ್ಮ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಯಾವುದು ಸಬ್ಸ್ಕ್ರೈಬ್ ಬಟನ್ ಇಲ್ಲ ಅಂದರೆ ಫಾಲೋ ಅಂತ ಒಂದು ಬಟನ್ ಇರುತ್ತೆ, ಫಾಲೋ ಮಾಡಿ ನಮ್ಮ ಪೇಜ್ನ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಏನು ವಿಡಿಯೋ ವಿಚಾರ ಗುರುಗಳೇ, ಏನು ಹೇಳ್ತೀರಾ ಈ ವಿಡಿಯೋದಲ್ಲಿ ತಿಳಿಸಿ, ಅದನ್ನು ಶೇರ್ ಮಾಡೋಣ, ಲೈಕ್ ಮಾಡೋಣ ಅನ್ನಂಗಿದ್ರೆ ಈ ವಿಡಿಯೋದ ವಿಚಾರ ಏನಪ್ಪ ಅಂದರೆ, ಆಗಸ್ಟ್ ತಿಂಗಳಿಗೋಸ್ಕರ ಕರ್ಕಾಟಕ ರಾಶಿಯವರಿಗೋಸ್ಕರ 5 ಶುಭ ವಿಚಾರಗಳು. ಎಚ್ಚರಿಕೆಗಳ ವಿಡಿಯೋ ಇಲ್ಲ ಅಂತಲ್ಲ, ಖಂಡಿತವಾಗಿ ಇದೆ. ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ, ಎಚ್ಚರಿಕೆಗಳ ವಿಡಿಯೋ, ಆಗಸ್ಟ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ. ಇದು ಶುಭ ವಿಚಾರಗಳ ವಿಡಿಯೋ. ಖಂಡಿತವಾಗಿ ಇದು 100% ನಿಮಗೆ ಸತ್ಯವಾಗಲಿ, ನಿಮ್ಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ, ಮೊದಲನೇದಾಗಿ ಗ್ರಹಸ್ಥಿತಿಗಳು, ಆಗಸ್ಟ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ವಕ್ರೀಯನಾಗಿ ಬುಧ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳೇನಾಗಲಿದೆ? ಮೊದಲನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿತಕ್ಕಂಥದ್ದು ಪ್ರಮುಖವಾಗಿ ಆಗಸ್ಟ್ ತಿಂಗಳಲ್ಲಿ ಒಂದೇ ಒಂದು ಕ್ಷೇತ್ರ ಅಂತಂದರೆ, ಪ್ರಮುಖವಾದ ಒಂದು ಕ್ಷೇತ್ರ ಅಂತಂದರೆ ಅದು ಉದ್ಯೋಗ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಷ್ಟು ಲಕ್ಕಿ ಪರ್ಸನ್ಸ್ ಇನ್ನೊಬ್ಬರಿಲ್ಲ ಅನ್ನುವ ರೀತಿಯಲ್ಲಿ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಯಾಕೆಂದ್ರೆ ಕರ್ಮಾಧಿಪತಿ ಹಾಗೂ ಭಾಗ್ಯಾಧಿಪತಿಯ ಯುತಿ ಲಾಭಸ್ಥಾನದಲ್ಲಿ ಇರ್ತದೆ. ವೃಷಭ ರಾಶಿಯಲ್ಲಿ ಗುರುಕುಜರ ಯೋಗ, ಗುರುಮಂಗಳ ಯೋಗ ವೃಷಭ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿಯ ಯುತಿ, ಇಬ್ರು ಸ್ನೇಹಿತರು, ಮಿತ್ರರು ಇಬ್ರು ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾರೆ. ಸೊ ನೀವು ಉದ್ಯೋಗದ ವಿಚಾರದಲ್ಲಿ ಏನೇನೆಲ್ಲ ಒಳ್ಳೇದಾಗಬಹುದು ಅದೆಲ್ಲ ಒಳ್ಳೇದಾಗ್ಬಿಡುತ್ತೆ ನಿಮಗೆ. ಅಷ್ಟು ಚೆನ್ನಾಗಿದೆ. ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಇದೆ. ಬಟ್ ಆದಷ್ಟು ಮೊದಲ 2-3 ವಾರಗಳೊಳಗೆ ಇದೆಲ್ಲ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮುಂದೆ ಹೋದಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಮೊದಲ 2-3 ವಾರಗಳ ಒಳಗಡೆ ಇದೆಲ್ಲ ಆಗ ನೋಡ್ಕೋಬೇಕು. ಸೊ ನಿರುದ್ಯೋಗಿಯಾಗಿದ್ದರೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲೇ ನಿಮಗೆ ಕೆಲಸ ಸಿಗಂಗೆ ನೋಡ್ಕೊಳ್ಬೇಕು. ಪ್ರಮೋಷನ್ ಟ್ರೈ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಫರ್ ಟ್ರೈ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಹೈಕಿಗೋಸ್ಕರ ಪ್ರಯತ್ನ ಮಾಡ್ತೀರಾ, ನೀವು ಏನೇ ಮಾಡ್ತೀರಾ ಮೊದಲ 1-2 ವಾರದಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಕೆಲಸನೇ ಇಲ್ಲ, ಕೆಲಸ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿದ್ದೀರಾ, ಖಂಡಿತವಾಗಿ ಕೆಲಸ ಸಿಗುತ್ತೆ. ಆಗಸ್ಟ್ ತಿಂಗಳ ಮೊದಲ ವಾರದಲ್ಲೇ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 2ನೇ ವಾರ 3ನೇ ವಾರದಷ್ಟು ಕಡೆ ನೀವು ಜಾಯಿನ್ ಆಗ್ಬಿಟ್ಟಿರ್ಬೇಕು. ಒಳ್ಳೆಯದಾಗಲಿ. ಇದಕ್ಕೆ ವಿಶೇಷವಾದ ಪರಿಹಾರ ಗುರುವಿನ ಆರಾಧನೆ. ಗುರು ಬಲ ಬೇರೆ ನಿಮಗೆ ಲಾಭದಲ್ಲೇ ಇದೆ. ಗುರು ಪೂರ್ಣಿಮೆ 21ನೇ ತಾರೀಕು ಗುರುವಿನ ಆರಾಧನೆ, ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. 2ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಗುರುಗ್ರಹ ಒಟ್ಟಿಗೆ ನಿಮಗೆ ಲಾಭ ಸ್ಥಾನದಲ್ಲಿರ್ತಾರೆ, ಪಂಚಮವನ್ನು ವೀಕ್ಷಣೆ ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ಲ. ಏನಪ್ಪಾ ಇಲ್ಲಿ ಅಂತಂದ್ರೆ, ಕುಜ ಭೂಮಿಕಾರಕ. ಸೊ ಭೂಮಿಕಾರಕನಾಗಿರ್ತಕ್ಕಂಥ ಕುಜ ಲಾಭದಲ್ಲಿದ್ದು ಪಂಚಮವನ್ನು ವೀಕ್ಷಣೆ ಮಾಡ್ತಿದ್ದಾನೆ ಅಂದರೆ ಭೂಮಿ ವಿಚಾರವಾಗಿ ನಿಮಗೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸೈಟ್ ತಗೋಬೇಕು, ಸೈಟ್ ಸೇಲ್ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು, ಜಮೀನು ಸೇಲ್ ಮಾಡಬೇಕು, ಇದೆಲ್ಲ ಕುಜನ ಅಂಡರ್ನಲ್ಲಿ ಬರ್ತದೆ. ಮನೆ ಖರೀದಿ, ಮನೆ ನಿರ್ಮಾಣ ಬರುವುದಿಲ್ಲ. ಮೊದಲೇ ಹೇಳ್ತೇನೆ, ಶುಕ್ರನಿಗೆ ಹೋಗ್ಬಿಡುತ್ತೆ ಅದು, ಅಥವಾ ಬೇರೆ ಗ್ರಹಗಳಿಗೆ ಹೋಗ್ಬಿಡುತ್ತೆ. ಸೊ ಅದರಿಂದ ಭೂಮಿ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕರ್ಕಾಟಕ ರಾಶಿಯ ರೈತರಾಗಿದ್ರಂತೂ ಸೂಪರ್ ಆಗಿ ಬೆಲೆ ಎರಡೂ ಸಹ ಸಿಗುತ್ತೆ. ನೀವು ಕರ್ಕಾಟಕ ರಾಶಿಯ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಪ್ರಾಫಿಟ್ ವಿಚಾರನೂ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗೇ ಇದೆ. ಅಂದರೆ ಪ್ರಾಫಿಟ್ ವಿಚಾರನೂ ಓಕೆ ಚೆನ್ನಾಗೇ ಇರ್ತದೆ. ಬಟ್ ಹೋಟೆಲ್ ಬಿಸ್ನೆಸ್ನವ್ರಿಗೆ, ಬೇಕ್ರಿ ಬಿಸ್ನೆಸ್ನವ್ರಿಗೆ, ಆಮೇಲೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ತುಂಬ ಅನುಕೂಲಕರವಾದಂಥದ್ದು. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ.
ವಿಶೇಷವಾಗಿ ಕುಜಗುರುರ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋಕ್ಕೆ ನಾವು 21ನೇ ತಾರೀಕು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಯೋಗ. ನೀವೇನಾದ್ರೂ ಕರ್ಕಾಟಕ ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳ ಬಗ್ಗೆ ತುಂಬಾ ತಲೆ ಚಿಂತೆ ಆಗಿದೆ, ಅದೇ ಬಿಸಿ ತುಪ್ಪ ಪಟ್ಟಿದೆ, ಅದೇ ನುಂಗಲಾರದ ತುತ್ತಾಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸೆಟಲ್ ಡೌನ್ ಆಗ್ತಾ ಇಲ್ಲ ಇದು ಅನ್ನುವಂಥ ಚಿಂತೆಯಲ್ಲಿ ನೀವಿದ್ದೀರಾ ಅಂತಾದರೆ ದಯವಿಟ್ಟು ಈ ಮಾತನ್ನು ಕೇಳಿಸ್ಕೊಳ್ಳಿ. ಈ ತರಹದ ಚಿಂತೆಯಲ್ಲಿ ನೀವಿದ್ದೀರಾ ಅಂತಾದರೆ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಪ್ರಯತ್ನ ಮಾಡಬೇಕು. ಯತ್ನೇ ಕೃತೆ ಕೋತ್ರ ದೋಷ. ಪ್ರಯತ್ನ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ರೀ. ನೀವು ಕೂತ್ಕೊಂಡು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ಯಾರ ಜೊತೆ ಮಾತಾಡಬೇಕು, ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ತೀರಾ ಜಾಸ್ತಿ ಇದೆ. ಸೊ ಅದರಿಂದ ಪಿತ್ರಾರ್ಜಿತ ಆಸ್ತಿ, ಯಾಕಂದ್ರೆ ನೋಡಿ ನಿಮಗೆ 9ನೇ ಮನೆ ಅಧಿಪತಿ ಆಗುತ್ತಾನೆ ಗುರು, ಭೂಮಿಕಾರಕನಾಗುತ್ತಾನೆ ಕುಜ. ಈ ಗುರುಮಂಗಳ ಯುತಿ ಇದೆಯಲ್ಲ, ಲಾಭದಲ್ಲಿ ಅದ್ಭುತವಾದ ಯೋಗ, ಒಳ್ಳೆ ಪ್ರಾಫಿಟ್ ಆಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಆಲ್ರೆಡಿ ಇರ್ತಕ್ಕಂಥವರಿಗೆ ಆಲ್ರೆಡಿ ಸಿಕ್ಬಿಟ್ಟೈತ್ರಿ ಅಂತ ಅದನ್ನು ಮಾರಾಟ ಮಾಡಿ ಯಾರು ಲಾಭವನ್ನು ಪಡಿತೀರಿ. 4ನೇ ಶುಭ ವಿಚಾರ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮನೆ ಕಟ್ಟಬೇಕು ಗುರುಗಳೇ, ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ, ಅಷ್ಟಮ ಶನಿ ಎಲ್ಲೂ ಲೋನ್ ಸಿಗ್ತಾ ಇಲ್ಲ ಅನ್ನುವಂಥ ಚಿಂತೆ ನಿಮ್ಮದಾಗಿದ್ರೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ದೊಡ್ಡದಾಗಿ ಹೂಡಿಕೆ ಮಾಡಬೇಕು, ಇನ್ವೆಸ್ಟರ್ಸ್ ಯಾರು ಸಿಗ್ತಾ ಇಲ್ಲ, ಸಾಲ ಎಲ್ಲೂ ಸಿಗ್ತಾ ಇಲ್ಲ ಅನ್ನುವ ಚಿಂತೆ ನಿಮ್ಮದಾಗಿದ್ರೆ, ದೊಡ್ಡ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಸಾಲ ಮಂಜೂರಾತಿ ಆಗುತ್ತಾ ಇಲ್ಲ, ಮನೆ ಕಟ್ಟಲಿಕ್ಕೆ ಸಾಲ ಮಂಜೂರಾತಿ ಆಗುತ್ತಾ ಇಲ್ಲ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಅದೇ ಟೆನ್ಷನ್ ಗುರುಗಳೇ ಅಂದರೆ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಯಾವುದೇ ರೀತಿಯಾದ ಸಮಸ್ಯೆ ಇರಲಿ, ಹೂವು ಎತ್ತಿದಂಗ ಆ ಸಮಸ್ಯೆ ಪರಿಹಾರವಾಗುತ್ತೆ. ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. 6ನೇ ಮನೆ ಅಧಿಪತಿಯೇ ಗುರು, ಆದ್ರಿಂದ ಹೂವು ಎತ್ತದಂಗೆ ಕೆಲಸ ಆಗುತ್ತೆ, ತುಂಬಾ ಚೆನ್ನಾಗಿ ನೀಟಾಗಿ ಕೆಲಸ ಆಗುತ್ತೆ. ಗುರುವಿನ ಆರಾಧನೆ ಒಂದು ಮಾಡ್ಕೊಳ್ಳಿ, ಸಾಲಗಳೆಲ್ಲ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಹೋಮ್ ಲೋನ್ ಸಾಲ ಸ್ಯಾಂಕ್ಷನ್ ಆಗೋಯ್ತು ಅಂದ್ರೆ ಇನ್ನೇನು, ಆರಾಮಾಗಿ ಮನೆ ಕಟ್ಟು ಗೃಹ ಪ್ರವೇಶ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರಿ. ಖಂಡಿತವಾಗಿ ಒಳ್ಳೇದಾಗ್ಲಿ, ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. 5ನೇ ಶುಭ ವಿಚಾರ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಚಿಂತೆ ಮಾಡ್ತಾ ಇದ್ರೆ, ಗುರುಗಳೇ ದುಡ್ಡೇ ಇಲ್ಲ, ಏನೋ ಲಿಕ್ವಿಡ್ ಕ್ಯಾಶೇ ಓಡಾಡಲ್ಲ ಅಂತ, ಈ ಆಗಸ್ಟ್ ತಿಂಗಳ ಮೊದಲ 2-3 ವಾರಗಳು ನಿಮಗೆ ಆ ಸಮಸ್ಯೆ ಇರಲ್ಲ. ಅದು ಕೂಡ 3ನೇ ವಾರ ಕರೆಕ್ಟಾಗಿ ಬರ್ಕೊಳ್ಳಿಬೇಕಾರೆ 16ನೇ ತಾರೀಕು ಅನ್ಕೊಳ್ತೀನಿ, ಆಗಸ್ಟ್ 16-17ನೇ ತಾರೀಕಿಂದ 20 ಅಂದರೆ ಕೊನೆ ವಾರಕ್ಕಿಂತ ಮುಂಚೆ, ಕೊನೆ ವಾರದ ನಂತರ ಮತ್ತೆ ದುಡ್ಡಿನ ಸಮಸ್ಯೆ ಆಗ್ಬೋದು. ಬಟ್ 3ನೇ ವಾರ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಲೆಕ್ಕ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ ನಿಮಗೆ. ಸರ್ಕಾರದಿಂದ ಏನಾದ್ರು ದುಡ್ಡು ಬಿಡುಗಡೆ ಆಗಿ ಬರುತ್ತೆ, ಟ್ಯಾಕ್ಸ್ ರಿಟರ್ನ್ಸ್ ಥರ ಏನಾದ್ರು ದುಡ್ಡು ಬರುತ್ತೆ, ಅಥವಾ ನೀವು ಯಾವ್ದಾರು ಒಂದಿಷ್ಟು ಸರ್ಕಾರದ ಕೆಲಸಗಳು ಮಾಡ್ಕೊಂಡಿದ್ದೀರಾ, ಅದ್ರದ್ದು ಇನ್ನೂ ದುಡ್ಡು ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಿಬಿಡುತ್ತೆ. ಅಥವಾ ನಿಮ್ಗೆ ಏನೇ ಎಲ್ಲಿಂದನೂ ದುಡ್ಡು ಬಿಡುಗಡೆ ಆಗಿ ಬರಬೇಕು, ಅದು ಬಂದೆಲ್ಲ ಕಾಯ್ತಾ ಇದ್ದೀರಾ, ಖಂಡಿತವಾಗಿ ಬರುತ್ತೆ. ಸೊ 3ನೇ ವಾರ, ಆಗಸ್ಟ್ ತಿಂಗಳ 3ನೇ ವಾರ ತುಂಬಾ ಚೆನ್ನಾಗಿ ದುಡ್ಡು ನೋಡ್ತೀರಾ. ಮೊದಲ 2 ವಾರಗಳು ಕೂಡ ಓಕೆ, ದುಡ್ಡು ನೋಡದೆ ಅಂತೂ ಇರಲ್ಲ, ಖಂಡಿತವಾಗಿ ಓಕೆ. 3ನೇ ವಾರ ಮಾತ್ರ ಅದು ಪರ್ಫೆಕ್ಟ್ ಟೈಮ್, ದುಡ್ಡು ಚೆನ್ನಾಗಿ ನೋಡುವಂಥ ಟೈಮ್. 4ನೇ ವಾರ ಇಲ್ಲ, 3ನೇ ವಾರನೇ ಜಾಸ್ತಿ ಇದೆ. 4ನೇ ವಾರ ಮತ್ತೆ ಪುನಃ ಗ್ರ್ಯಾಜುವಲಿ ಕಡಿಮೆ ಆಗ್ಬಿಡ್ಬೋದು. ಸ್ವಲ್ಪ ದೇವತಾರಾಧನೆಗಳು ಮಾಡಿಕೊಂಡ್ರೆ ಇದನ್ನೆಲ್ಲ ಸರಿಸಮಾನವಾಗಿ, ವಿಶೇಷವಾಗಿ ಪ್ರಸಾದ ಧಾರಣೆ, ವಿಶೇಷ ಪರಿಹಾರ ಹೇಳ್ತೇನೆ. ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನ ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರು ಬಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದ್ರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ
1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿದಂಥ ಈ ಕನಕವರ್ಣಿಕಾ ರತ್ನವನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನು ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂಥೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ದರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನು ಕಾರ್ಡ್ ಥರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನು ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ಥರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಹಾಗೆ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕ್ಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ, ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆಯ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು: ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನು ಮಾಡಬೇಕು? ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ. ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕ್ಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕ್ಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ಥರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದರೆ ದಿನ ಇದನ್ನು ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಒಂದು ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ ಬೆರಳಿನಲ್ಲಿ, ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ. ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ, ಅಂದರೆ ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದರೆ ಅದ್ಭುತವಾದಂತಹ ಯೋಗ ಫಲ ಅದು. ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿಗಳೆಲ್ಲ. ಹಾಗೂ ವಿಶೇಷ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ.
ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.